ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲರಿಗೂ ಹೋಲಿ ಸ್ಪೆಷಲ್ನ ಹೇಳಕ್ಕೆ ಬಂದಿದ್ದೀನಿ. ಹೇಗೆ ಹೋಲಿ ಸೆಲೆಬ್ರೇಟ್ ಮಾಡ್ಬೋದು, ಬೇಬಿ ಫೋಟೋಶೂಟ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಫಸ್ಟ್ ಐ ವಿಲ್ ವಿಶ್ ಯು ಆಲ್ ಹ್ಯಾಪಿ ಹೋಲಿ ಆನ್ 2025. ನೋಡಿ, ನಾನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿಗೆ ಕಲರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೋಲಿ ಕಲರ್ಸ್ನ ಓನ್ಲಿ 5 ಕಲರ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಈ ಥರ ಅಕ್ಕಿಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ 1 2 2 3 ಡ್ರಾಪ್ಸ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಇದು ಮಿಕ್ಸ್ ಆಗುತ್ತೆ ನೀಟಾಗಿ. ಮಿಕ್ಸ್ ಆದಮೇಲೆ ಅದನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಕ್ಕಿ ಹಂಗಂಗೆ ಬಿಡಬೇಡಿ, ವೈಟು ಮಿಕ್ಸ್ ಮಾಡಿಕೊಂಡು 4-5 ಡ್ರಾಪ್ಸ್ ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆರಿಡಿ. ಈ ಥರ ಆರಿಟ್ರೆ ಮುಗೀತು. ಒಂದು ಹಾಫ್ ಆನ್ ಅವರ್ ಆರಿಟ್ರೆ ಸಾಕು. ನೋಡ್ತಾ ಇರ್ಬೋದು, ನಾನು 5 ಕಲರ್ಸ್ ಮಾಡಿದ್ದೀನಿ ಇಲ್ಲಿ: ಪಿಂಕ್, ಯೆಲ್ಲೋ, ಆರೆಂಜ್, ಗ್ರೀನ್ ಆ್ಯಂಡ್ ಬ್ಲೂ. ಒಂದು ಊಟ ತಟ್ಟೆ ತೊಗೊಂಡ್ಬಿಟ್ಟು ಫಸ್ಟ್ ಪಿಂಕ್ ಕಲರ್ ಫುಲ್ ಹಾಕಿಬಿಟ್ಟು ನೀಟಾಗಿ ಲೋಟದಲ್ಲಿ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆರೆಂಜ್ ಕಲರ್ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಯೆಲ್ಲೋ ಕಲರ್ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಗ್ರೀನ್ ಕಲರ್ ಹಾಕಿ ಕೈಯಲ್ಲಿ ನಿಧಾನಕ್ಕೆ ಹಂಗೆ ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನಡುವೆ ಬ್ಲೂ ಕಲರ್ ಹಾಕಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ವೈಟ್ ಕಲರ್ ಹಾಕಿದ್ದೀನಿ, ಒಳ್ಳೆ ಲುಕಿಂಗ್ ಕೊಡಲಿ ಅಂತ ಹೇಳಿಬಿಟ್ಟು. ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ನೀಟಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅಂತ. ಆದಷ್ಟು ಪೇಷನ್ಸಿಂದ ಮಾಡ್ಕೊಳ್ಳಿ ಇದನ್ನು. ಹೋಲಿ ಸ್ಪೆಷಲ್ ಇದು ಆ್ಯಕ್ಚುಲಿ. ಈಗ ಫೋಟೋಶೂಟ್ ಮಾಡೋಕ್ಕೆಲ್ಲ ಮಕ್ಕಳಿಗೆಲ್ಲ ಬಣ್ಣ ಹಚ್ಚೋಕ್ಕೆಲ್ಲ ಬರಲ್ಲ, ಅದೆಲ್ಲ ಚೆನ್ನಾಗೂ ಅನಿಸಲ್ಲ, ಮಕ್ಕಳ ಸ್ಕಿನ್ ತುಂಬ ಹಾಳಾಗಿಬಿಡತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಐಡಿಯಾ ಮಾಡಿದ್ದೀನಿ. ನೆಕ್ಸ್ಟ್ 6 ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಆ 6 ಬ್ಯಾಂಗಲ್ಸ್ಗೆ ನಾನು ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರ್ನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆ ಬ್ಯಾಂಗಲ್ನೊಳಗೇ. ಬ್ಯಾಂಗಲಿಂದ ಹೊರಗಡೆ ಬರದೇ ಇರೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನಾನು ಸುತ್ತಲೂ ಲೀವ್ಸ್ ತೊಗೊಂಡಿದ್ದೀನಿ. ಯಾವ ಲೀವ್ಸಾರು ತೊಗೋಬೋದು. ನನಗೆ ಆ ಟೈಮ್ಗೆ ಮನಿ ಪ್ಲ್ಯಾಂಟ್ ಲೀವ್ಸ್ ಸಿಕ್ಕಿತ್ತು. ನಾನು ಅದೇ ಲೀವ್ಸ್ನ ತೊಗೊಂಡು ಸುತ್ತಲೂ ಡೆಕೋರೇಟ್ ಮಾಡಿದ್ದೆ. ಮತ್ತು ಆ ಲೀವ್ಸ್ ಮೇಲೂ ಕೂಡ ಸ್ವಲ್ಪ ಯೆಲ್ಲೋ ಕಲರ್ ಅಕ್ಕಿ ಕಾಳನ್ನ ಹಾಕಿದ್ದೆ, ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಅದಕ್ಕೆ ಅದೆಷ್ಟೆಲ್ಲ ಡಿಸೈನ್ ಮಾಡಾದಮೇಲೆ ನೀಟಾಗಿ ಕೆಳಗಡೆ ನಾನು ಹೋಲಿ ಅಂತ ಹೇಳಿಬಿಟ್ಟು ಬರೆದಿದ್ದೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಹೋಲಿ ಎಲ್ಲ ಹಚ್ಚಕ್ಕೆ ಹೋಗಬೇಡಿ. ನಾನು ಪಾಪು ಫೇಸಿಗೆ ಹೋಲಿ ಹಚ್ಚಿದೆ ಹೋದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಬೀಟ್ರೋಟ್ ರಸನ ಮಾಡಿಬಿಟ್ಟು ಬೀಟ್ರೋಟ್ ರಸನ ಹಚ್ಚಿದ್ದೆ. ಅವಳು ತುಂಬ ಪಿಂಕಿಶಾಗಿ ಕಾಣ್ತಾಯಿದ್ಲು, ತುಂಬ ಸಖತ್ತಾಗಿ ವೈಟ್ ಇರೋದ್ರಿಂದ ಪಾಪು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಲೆ ಜೋಡಿಸ್ತಾ ಇದ್ದೀನಿ ಅಂತ. ಅಷ್ಟೇ ನೀಟಾಗಿ ಎಲೆಗಳನ್ನ ಜೋಡಿಸ್ಕೊಳ್ಳಿ ಸುತ್ತಲೂ. ಎಲೆಗಳನ್ನ ಜೋಡಿಸ್ಕೊಂಡ್ಮೇಲೆ ಕೆಳಗಡೆ ಹೋಲಿ ಅಂತ ಬರೀರಿ. ಬ್ಲೂ ಕಲರಲ್ಲಿ ನಾನು ಹೋಲಿ ಅಂತ ಹೇಳಿಬಿಟ್ಟು ಬರೆದಿದ್ದೀನಿ. ನೀಟಾಗಿ ಬ್ಲೂ ಕಲರಲ್ಲಿ ಬರೆದ ಮೇಲೆ ಹೋಲಿ ಅಂತ ಹೇಳಿ, ನಾನು ಪಾಪು ಮಲಗಿಸೋದಕ್ಕೆ ನೆಲದ ಮೇಲೆ ಹಾಗೆ ಮಲಗ್ಸೋಕ್ಕೆ ಬರಲ್ಲ ಅಂತ ಹೇಳಿ ನೆಲದ ಮೇಲೆ ಪಾಪುಗೆ ಒಂದು ಬೆಡ್ಶೀಟ್ ತೊಗೊಂಡ್ಬಿಟ್ಟು ಆ ಬೆಡ್ಶೀಟಲ್ಲಿ ರೋಲ್ ಮಾಡಿ ನೀಟಾಗಿ ಪಂಚೆ ಹಾಸಿದ್ದೀನಿ. ಅದನ್ನು ಹೇಗೆ ಅಂತ ನಿಮಗೆ ನಾನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ತುಂಬ ನೀಟಾಗಿ ಬಂದಿತ್ತು ಮಾತ್ರ ಫೋಟೋಶೂಟು. ಇವಾಗ ಒಂದು ಹಾಫ್ ಆನ್ ಅವರ್ ಫೋಟೋಶೂಟ್ ಮಾಡಿಬಿಟ್ಟು ತೆಗಿಯೋಕ್ಕೆಲ್ಲ ಏನಕ್ಕೆ ತುಂಬ ಆಡಂಬರವಾಗಿ ಮಾಡಬೇಕು, ತುಂಬ ಸಿಂಪಲ್ಲಾಗಿ ಯೂನಿಕ್ಕಾಗಿ ಕಾಣೋ ಥರ ನಾನು ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಬೇಕಾದರೆ ಫೋಟೋಶೂಟು ಯುಗಾದಿ ಹಬ್ಬಕ್ಕೆ ಕೂಡ ಮಾಡ್ಕೊಬೋದು. ಮನೆ ಮುಂದೆ ಕೂಡ ರಂಗೋಲಿ ಆಗೋಕ್ಕೆ ಈ ಐಡಿಯಾನ ನೀವು ಯೂಸ್ ಮಾಡ್ಕೋಬೋದು, ಹಾಕ್ತೀವಿ ಅಂತ ಅನ್ನೋರು. ಈಗ ನೀಟಾಗಿ ಹೋಲಿ ಅಂತ ಹೇಗೆ ಬರಿತಾ ಇದ್ದೀವಿ ಅಂತ ನೋಡ್ತಾ ಇರ್ಬೋದು. ಹೋಲಿ ನೀಟಾಗಿ ಬರಿತಾ ಇದ್ದೀನಿ. ಇಲ್ಲ ನಮ್ಗೆ ನೀಟಾಗಿ ಬರೆಯೋಕ್ಕೆ ಬರಲ್ಲ ಅಂದರೆ ನಾರ್ಮಲಾಗಿ ಹೋಲಿ ಅಂತ ನೀವು ಸ್ಟೈಲಿಶಾಗಿ ಬರೆಯೋಕ್ಕೆ ಸರಿಯಾಗಲ್ಲ ಅಂತ ಹೇಳಿದ್ರೆ ನಾರ್ಮಲ್ಲಾಗಿ HOLI ಅಂತ ಹೇಳ್ಬಿಟ್ಟು ನೀಟಾಗಿ ಹಂಗೆ ಕ್ಯಾಪ್ಸಲ್ಲಿ ಎಲ್ಲ ಬರ್ಕೋಬೋದು. ಈಗೆಲ್ಲ ಡಿಫ್ರೆಂಟಾಗಿರೋದ್ರಿಂದ ಈ ಲೋಗೋಸ್ ಎಲ್ಲ ನೋಡಿರ್ತೀವಲ್ಲ, ಸೊ ಅದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿ ನಾನು ಬರಿತಾ ಇದ್ದೀನಿ ಹೋಲಿ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಹೋಲಿ ಅಂತ ಬರ್ದಿರೋದು ಮಾತ್ರ. ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಹೇಗೆ ಲಾಸ್ಟಿಗೆ ಹೇಗೆ ಕಾಣುತ್ತೆ ಅಂತ ಕೂಡ ನಾನು ಫೋಟೋ ಕೂಡ ಹಾಕಿದ್ದೀನಿ, ವಿಡಿಯೋ ಕೂಡ ಮೇಕ್ ಮಾಡಿ ಹಾಕಿದ್ದೀನಿ. ತುಂಬ ಸಖತ್ತಾಗಿ ಯೂನಿಕ್ಕಾಗಿ ಕಾಣಿಸ್ತಾ ಇತ್ತು ಮಾತ್ರ. ನೀವು ಇದೇ ಥರ ಮೋರ್ ದ್ಯಾನ್ ವೀಡಿಯೋಸ್ಗೋಸ್ಕರ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಶೇರ್ ಮಾಡಿ. ಸೊ ಇದೇ ಥರ ಮೋರ್ ದ್ಯಾನ್ ವೀಡಿಯೋಸ್ಗೋಸ್ಕರ ಮೋರ್ ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನಾನು ನೋಡ್ತಾ ಇರೋರು, ನಾನು ಇದಕ್ಕಿಂತ ಮುಂಚೆ ಮಾಡಿದ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ತುಂಬಾ ಲೈಕ್ ಮಾಡಿದ್ದೀರ ಎಲ್ಲರೂ ವೀಡಿಯೋಸ್ನ. ನನಗೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋಸ್ಗಳನ್ನು. ಈಗ ನೆಕ್ಸ್ಟ್ ನಾನು ಯುಗಾದಿ ಹಬ್ಬದ ಬ್ಲಾಗ್ ಕೂಡ ಬಿಡ್ತೀನಿ, ಹೇಗೆ ಮಾಡೋದು ಅಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಎಲ್ಲ ಇರಬೇಕಲ್ವ ಚೆನ್ನಾಗಿ ಅಂತ ಹೇಳಿ, ಆವಾಗ ಒಂಥರ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಮಾವಿನ ಹಣ್ಣಿನ ಸೀಸನ್ ಬೇರೆ ಇವಾಗ ಸ್ಟಾರ್ಟ್ ಆಗ್ತಿದೆ, ಅದೆಲ್ಲ ಹೇಗೆ ಕಾಣುತ್ತೆ ಅಂತ ಹೇಳಿ. ಈಗ ನೋಡ್ತಾ ಹೋಲಿ ಎಷ್ಟು ನೀಟಾಗಿ ಬಂದಿದೆ. ಅದನ್ನು ನೆಕ್ಸ್ಟ್ ನಾನು ಪಾಪುಗೆ ಈ ಥರ ಒಂದು ಬ್ಲ್ಯಾಂಕೆಟ್ ನೋಡ್ತಾ ಇರ್ಬೋದು, ಮನೇಲಿರೋ ಒಂದು ಬ್ಲ್ಯಾಂಕೆಟ್ ತೊಗೊಂಡು ಅದರೊಳಗಡೆ ಪಾಪು ಒಳಗಡೆ ಹೋಗ್ಬಾರ್ದು ಫುಲ್ ಅಂತ ಹೇಳಿ ಅದರೊಳಗಡೆ ಒಂದು ಬಟ್ಟೆ ಇಟ್ಬಿಟ್ಟು ಒಂದು ವೈಟ್ ಪಂಚೆ ತೊಗೊಂಡಿದ್ದೀನಿ, ವೈಟ್ ಕ್ಲಾತು ನಮ್ಮ ಪಪ್ಪಂದು. ಅದು ನೀಟಾಗಿ ಒಳಗಡೆ ಸೇರಿಸ್ಕೊಳ್ಳಿ. ಕಂಪ್ಲೀಟಾಗಿ ಒಳಗಡೆ ಸೇರಿಸ್ಕೊಂಡ ಮೇಲೆ ಅದು ಔಟ್ಲುಕ್ ಯಾವ ಥರ ಕೊಡುತ್ತೆ ಅಂತಲೂ ನಾನು ತೋರಿಸಿದ್ದೀನಿ. ಅದರಲ್ಲಿ ಪಾಪುನ ಮಲಗಿಸೋದ್ರಿಂದ ಪಾಪು ತಲೆ ಬೆಂಡ್ ಆಗಲ್ಲ, ತುಂಬ ನೀಟಾಗಿ ಕ್ಲಿಯರಾಗಿ ಇರತ್ತೆ. ಮಾತ್ರ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಅದ್ರ ಪಕ್ಕದಲ್ಲೇ ನಾನು ರಂಗೋಲಿ ಹಾಕಿದ್ದೀನಿ, ಮತ್ತು ಆ ಕಡೆ ಈ ಕಡೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಈ ವಿಡಿಯೋ ಪ್ಲೇ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಹ್ಯಾಪಿ ಹೋಲಿ ಅಂತ ಹೇಳಿ. ಆ ವೈಟ್ ಕ್ಲಾತ್ ಮೇಲೆ ಬೇಬಿನ ಮಲಗಿಸಿದ್ರೆ ಒಳ್ಳೆಯದು. ಬೇಬಿನ ಹಾಗೆ ನೆಲದ ಮೇಲೆ ಹಾಕಕ್ಕೆ ಹೋಗಬೇಡಿ, ಮಕ್ಕಳು ಬುಕ್ಕೆಲ್ಲ ಕೆಲವು ಟೈಮ್ ನಿಂತಿರಲ್ಲ. ಇದೇ ಥರ ವೀಡಿಯೋಸ್ಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.